ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಸ್ವಯಂ ಕಲಿಕೆಗೆ. ನಾನು ಇವತ್ತು ನಿಮಗೆ ಸಮ್ಮರ್ ಸ್ಪೆಷಲ್ಲಾಗಿ ಸಾಬುದಾನ್ ಚಿಯಾ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ನಮ್ಮ ಬಾಡಿಯಲ್ಲಿ ಉಷ್ಣಾಂಶವನ್ನು ಕಡಿಮೆ ಮಾಡುವಂತಹ ಒಂದು ಇನ್ಸ್ಟೆಂಟ್ ರೆಸಿಪಿ. ಅದೇ ರೀತಿ ನಮಗೆ ಎನರ್ಜಿಯನ್ನು ಕೊಡುವಂತಹ ಒಂದು ಪಾಯಸ ಅಂತ ಹೇಳ್ಬೋದು ಇದನ್ನ. ಸೊ ಇವು ತಡ ಮಾಡೋದು ಬೇಡ, ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ ನಾನು ಚಿಯಾ ಸೀಡ್ಸ್ನ ಈ ರೀತಿ ಒಂದು 2 ಟೇಬಲ್ ಸ್ಪೂನ್ ನೆನೆಯೋಕ್ಕೆ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನ್ಗೆ ಆ ಚಿಯಾ ಸೀಡ್ಸ್ ಮುಳುಗೋವರೆಗೂ ನೀರನ್ನು ಹಾಕಿ, ನೆಕ್ಸ್ಟ್ ಇನ್ನೊಂದು ಬೌಲಲ್ಲಿ ನಾನು ಇಲ್ಲಿ ಒಂದು 50 ಗ್ರಾಮಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿ ನೀಟಾಗಿ ಈ ರೀತಿ ವೈಟ್ ಇದೆಯಲ್ಲ, ಸೊ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ವಾಶ್ ಮಾಡಿ ಒಂದು 10 ನಿಮಿಷ ನೆನೆಸ್ಬೇಕಷ್ಟೇ. ಸೊ ಇದರಲ್ಲಿ ಎರಡು ಥರ ಬರುತ್ತೆ. ಒಂದು ಸಣ್ಣ ಸಬ್ಬಕ್ಕಿ ಬರುತ್ತೆ, ಇನ್ನೊಂದು ದಪ್ಪದ್ದು ಬರುತ್ತೆ. ನಾನು ತಗೊಂಡಿರೋದು ದಪ್ಪದ್ದು. ಸೊ ಒಮ್ಮೆ ಅದನ್ನ ನೋಡಿ ನಾನು 10 ನಿಮಿಷ ಆಯಿತು. 10 ನಿಮಿಷ ಆದಮೇಲೆ ಹಿಂಗೆ ಪ್ರೆಸ್ ಮಾಡಿದ್ರೆ ನಮಗೆ ಒಳಗಡೆ ಒಂದು ಅರ್ಧ ಹಂಗೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಹಂಗಿದ್ರೆ ನಮಗೆ ಕರೆಕ್ಟಾಗಿ ನೆಂದಿದೆ ಅಂತ ಅರ್ಥ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ, ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇರುತ್ತೋ ಅದನ್ನೆಲ್ಲ ಹಾಕ್ಕೋಬೋದು. ನಾನು ಇಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಅಷ್ಟೇ ಹಾಕ್ತಾಯಿದ್ದೀನಿ. ಮತ್ತು ಬಾದಾಮಿ, ಪಿಸ್ತಾ, ಖರ್ಜೂರ ಏನಿದ್ರೂ ನೀವು ಆರಾಮಾಗಿ ಹಾಕ್ಕೋಬೋದು. ಎಣ್ಣೆಯಲ್ಲಿ ಜಾಸ್ತಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಟೇಸ್ಟ್ ಅನ್ನೋದು ಕಳ್ಕೊಂಬಿಡುತ್ತೆ. ಜಸ್ಟ್ ಒಂದು ಅರ್ಧ ಅಷ್ಟೇ ಫ್ರೈ ಮಾಡಬೇಕು ನಾವು ಡ್ರೈ ಫ್ರೂಟ್ಸ್ ಯಾವತ್ತೇ ಆಗಲಿ ತುಪ್ಪದಲ್ಲಿ. ಸೊ ತುಪ್ಪ ನೀವು ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಸೊ ಡಯಟ್ ಕೆಳಗಡೆ ತಗೊಳ್ಳಂಗಿದ್ರೆ ಇದನ್ನು ನೀವು ತುಪ್ಪನ ಸ್ಕಿಪ್ ಮಾಡಬೇಕಾಗುತ್ತೆ. ತುಪ್ಪ ಪ್ಲೇಸಲ್ಲಿ ಎಣ್ಣೆನ ಲೈಟಾಗಿ ಹಾಕ್ಕೋಬೋದು ನೀವು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಬಿಸಿಲಿಗಂತೂ ತಂಪಾಗಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಇದ್ರ ಜೊತೆ ವೆನಿಲಾ ಐಸ್ ಕ್ರೀಮ್ ಏನಾದರೂ ಒಂದಿದ್ದರೆ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತಂದ್ಬಿಟ್ಟು, ಹೇಗಿದೆ ರುಚಿ ಅಂತ ನಾನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ನೆಕ್ಸ್ಟು ಅದೇ ಪಾತ್ರೆಗೆ ಒಂದು ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ ನಾನು. 50 ಗ್ರಾಮ್ ಸಬ್ಬಕ್ಕಿಗೆ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ. ಗಟ್ಟಿಯಾಗಿರೋ ಹಾಲಿಗೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಂತರ ಜಸ್ಟ್ ಈ ರೀತಿ ಒಂದು ಉಕ್ಕು ಬರೋವರೆಗೂ ಸ್ಟವ್ನ ನೋಡಿಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ನೆನೆಸಿರೋವಂತಹ ಸಬ್ಬಕ್ಕಿನ ಇವಾಗ ಈ ರೀತಿ ಉಕ್ಕು ಬಂದಮೇಲೆ ಹಾಲು ಮಿಕ್ಸ್ ಮಾಡಿದ್ದಾದಮೇಲೆ ಸ್ಟವ್ನ ಮಧ್ಯಮ ಉರಿಯಲ್ಲೇ ಇಟ್ಕೊಂಡ್ಬಿಟ್ಟು ಒಂದು 4 ರಿಂದ 5 ನಿಮಿಷ ನಾವು ಈ ರೀತಿ ಸಬ್ಬಕ್ಕಿನ ಬೇಯಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ನೆನಪಿರಲಿ, ನೀವು ಸೆಂಟ್ರಲ್ಲಿ ಕೈ ಆಡಿಸ್ತಾ ಇರಬೇಕು, ತಿರುಗಿಸ್ತಾ ಇದ್ದರೆ, ಇಲ್ಲಾಂದರೆ ಸಬ್ಬಕ್ಕಿ ತಳ ಹಿಡಿಯುತ್ತೆ. ಅದು ನೋಡಿ, ನಾವು ಈ ರೀತಿ ಸೌಟಲ್ಲಿ ತಗೊಂಡ್ರೆ ನಮಗೆ ಈ ಸ್ಟ್ರಕ್ಚರಲ್ಲಿ ಕಾಣಿಸ್ಬೇಕು. ಸೊ ಆವಾಗ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟು. ಸಬ್ಬಕ್ಕಿ ಬೇಯ್ತಾ ಸ್ವಲ್ಪ ಪಾಯಸ ಅನ್ನೋದು, ಈ ಹಾಲು ಅನ್ನೋದು ಗಟ್ಟಿ ಆಗುತ್ತೆ. ಸೊ ನೋಡಿಕೊಂಡು ನೀವು ಸಬ್ಬಕ್ಕಿ ಎಷ್ಟು ಬೆಂದಿದೆ ಅಂತಂದ್ಬಿಟ್ಟು ನೋಡಿಕೊಂಡು ನೀವು ಸ್ಟವ್ನ ಆಫ್ ಮಾಡ್ಕೋಬೇಕು. ಫೈನಲಿ ನಾನು ಇಲ್ಲಿ 50 ಗ್ರಾಮ್ ಸಬ್ಬಕ್ಕಿ ತಗೊಂಡಿದ್ದೆ, ಅರ್ಧ ಲೀಟ್ರು ಹಾಲು ತಗೊಂಡಿದ್ದೆ. ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ಏಲಕ್ಕಿ ಪೌಡರ್, ಅದೇ ರೀತಿ ನಾವು ಹುರಿದಿಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 50 ಗ್ರಾಮ್ ಸಬ್ಬಕ್ಕಿ, ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಲ್ಲ, ಅದಕ್ಕೆ 100 ಗ್ರಾಮಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇವೆಲ್ಲ ಹಾಕಿದ್ದಾದಮೇಲೆ ಜಸ್ಟ್ ಒಂದು ಕುದಿ 2 ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈ ಪ್ರೊಸೆಸ್ ಎಲ್ಲ ಮಾಡಬೇಕಂದ್ರೆ ನೀವು ಸ್ಟವ್ ಹತ್ರ ನಿಂತು ಮಾಡಬೇಕು ಸ್ನೇಹಿತರೆ. ಇಲ್ಲ ಅಂತಂದರೆ ಕೆಡುತ್ತೆ ಪಾಯಸ. ಸೊ ಉಕ್ಕೋಗೋದು, ಇಲ್ಲ ಅಂತಂದರೆ ಹೆಚ್ಚು ಕಮ್ಮಿ ತಳ ಹಿಡಿಯೋದು, ಈ ರೀತಿ ಎಲ್ಲ ಆಗುತ್ತೆ. ಸೊ ಈಗ ಪಾಯಸ ರೆಡಿ ಆಗಿದೆ. ತಣ್ಣಗೆ ಬಿಟ್ಟಿದ್ದೆ ನಾನು ಆಲ್ರೆಡಿ ಒಂದು ಹಾಫ್ ಆನ್ ಅವರು. ಸೊ ಇವಾಗ ಉಗುರು ಬೆಚ್ಚಗಿದೆ ಅಷ್ಟೇ ಇದು ಪಾಯಸ. ಇವಾಗ ನಾನು ಸಬ್ಬಕ್ಕಿ ಸೀಡ್ಸ್ ಚಿಯಾ ಸೀಡ್ಸ್ ನೆನೆಯೋಕೆ ಇಟ್ಟಿದ್ನಲ್ಲ, ಅದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತಂದ್ಬಿಟ್ಟು ಇವಾಗ ಈ ರೀತಿ ಉಗುರು ಬೆಚ್ಚಗಿರೋ ಪಾಯಸನ ಗ್ಲಾಸ್ಗೆ ಹಾಕ್ಕೊಟ್ಬಿಟ್ಟು ನೀವು ಬೇಕಂದರೆ ಹಾಗೇನೂ ಕುಡಿಬೋದು. ಇಲ್ಲ ಅಂತಂದರೆ ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿದ್ರೂ ಬಾಡಿಗೆ ತುಂಬ ತಂಪು ಕೊಡುತ್ತೆ, ಮತ್ತು ವೆಯ್ಟ್ ಲಾಸ್ ಸಹ ಆಗ್ತೀರಾ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಒಳ್ಳೆಯ ರೆಸಿಪಿ ನಿಮಗೆ ಇದು. ಸೊ ನಿಮಗೂ ಗೊತ್ತಿದ್ದರೆ ನೀವು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನಾವು ಮಾಡಿದ್ದೀವಿ ಚೆನ್ನಾಗಿದೆ ಅಂತಂದ್ಬಿಟ್ಟು ಕಾಮೆಂಟ್ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತಂದ್ಬಿಟ್ಟು ನನಗೆ ತಿಳಿಸ್ಕೊಡಿ. ಸಿಗೋಣ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.